ರಜನಿಕಾಂತ್ ಭಾರತದ ನಂಬರ್ 1 ಸೂಪರ್ ಸ್ಟಾರ್. ಪೋಯಸ್ ಗಾರ್ಡನ್ನ ದೊಡ್ಡ ಬಂಗ್ಲೆಯಲ್ಲಿ ವಾಸ, 100 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳು, ದೊಡ್ಡ ಕಾರ್ಗಳು, 100 ಕೋಟಿ ಸಂಭಾವನೆ ಎಲ್ಲವೂ ಹೌದು. ಆದರೆ ಅವರೊಬ್ಬ ಅಪ್ಪಟ ಧಾರ್ಮಿಕ ವ್ಯಕ್ತಿ. ಮೈ ಮೇಲೆ ಬೆಲೆ ಆಭರಣ ಧರಿಸುವುದಿಲ್ಲ. ಪಂಚೆ ಕಟ್ಟಿಕೊಂಡು ಸರಳರಲ್ಲಿ ಸರಳ ವ್ಯಕ್ತಿಯಾಗಿ ಒಂದು ಉರ್ಗೋಲು ಹಿಡಿದು ಹಿಮಾಲಯ ಸುತ್ತಲೂ ಹೊರಟು ಬಿಡ್ತಾರೆ. ರಜನಿಕಾಂತ್ ವಯಸ್ಸಾದ ಮೇಲೆ ಧಾರ್ಮಿಕತೆಯ ಕಡೆಗೆ ಹೊರಳದವರಲ್ಲ. ಅವರು ನಟನ ವೃತ್ತಿಯಲ್ಲಿದ್ದಾಗಲೇ ಹಲವು ಧಾರ್ಮಿಕ ಆಚರಣೆಗಳನ್ನು ಅವರು ಮಾಡುತ್ತಿದ್ದರು. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ತಾವು ಮಂತ್ರವೊಂದನ್ನು ಹೇಳದೆ ಮನೆಯಿಂದ ಹೊರಗೆ ಬರುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಮಿಸಸ್ ವೈಜಿ ಅವರ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರಜನಿಕಾಂತ್ 1987 ಹಾಗೂ 88ರ ಸಮಯದಲ್ಲಿ ನಮ್ಮ ಮನೆಯಲ್ಲೊಂದು ಕಾರ್ಯಕ್ರಮ ನಡೆದಿತ್ತು. ಆಗ ನಾನು ಶ್ಲೋಕಗಳನ್ನು ಹೇಳುವುದು ನೋಡಿ ಮಿಸಸ್ ವೈಜಿಪಿ ಅವರು ನನ್ನನ್ನು ಕರೆದು ಅದು ಹೇಗೆ ಅಷ್ಟು ಸ್ಪಷ್ಟವಾಗಿ ಶ್ಲೋಕಗಳನ್ನು ಹೇಳುತ್ತಿದ್ದೀಯಾ ಎಂದು ಕೇಳಿದಾಗ ನಾನು ರಾಮಕೃಷ್ಣ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದಾಗಿ ಹೇಳಿದ್ದೆ. ಆಗ ಅವರು, ನೀನು ಇಂದಿನಿಂದ ಪ್ರತಿದಿನ ಗಾಯತ್ರಿ ಮಂತ್ರವನ್ನು ಪಠಿಸು, ನೀನು ಕಲಾವಿದರ, ಇದರಿಂದ ನಿನ್ನ ಮುಖದ ತೇಜಸ್ಸು ಹೆಚ್ಚಾಗುತ್ತದೆ, ಸಂಭಾಷಣೆ ಸುಲಲಿತವಾಗುತ್ತದೆ ಎಂದರು. ಅವರ ಶಿಷ್ಯನೊಬ್ಬನಿಂದ ನನಗೆ ಗಾಯತ್ರಿ ಮಂತ್ರವನ್ನು ಬೋಧಿಸಿದರು. ನಾನು ಅದನ್ನು ಕೇಳಿ ಆನಂತರ ಮರೆತು ಬಿಟ್ಟೆ ಎಂದಿದ್ದಾರೆ ರಜನಿಕಾಂತ್. ನಾನು ಸತ್ಯ ಸಾಯಿಬಾಬಾ ಅವರ ಭಕ್ತ. ಒಮ್ಮೆ ಅವರ ಆಶೀರ್ವಾದಕ್ಕಾಗಿ ಭೇಟಿ ಆಗಿದ್ದಾಗ ಅದೇ ಸಮಯದಲ್ಲಿ ಭಾರತದಿಂದ ಅಂಡಮಾನ್ಗೆ ಹೋಗುತ್ತಿದ್ದ ವಿಮಾನವೊಂದರ ಅಪಘಾತ ಆಗಿ ಸುಮಾರು 60ಕ್ಕೂ ಹೆಚ್ಚು ಮಂದಿ ನಿಧನ ಹೊಂದಿದ್ರು. ಅದರ ಬಗ್ಗೆ ಮಾತನಾಡಿದ ಸತ್ಯ ಸಾಯಿಬಾಬಾ ಅವರು, ಆ ವಿಮಾನದಲ್ಲಿ ಒಬ್ಬರಾದರೂ ಗಾಯತ್ರಿ ಮಂತ್ರ ಪಠಿಸಿದ್ದರೆ ಆಗುವ ಅನಾಹುತ ತಪ್ಪಿಬಿಡ್ತಿತ್ತು ಎಂದರು. ಅದನ್ನು ಕೇಳಿದೊಡನೆ ನಾನು ಮತ್ತೆ ಗಾಯತ್ರಿ ಮಂತ್ರವನ್ನು ಪಠಿಸಲು ಆರಂಭಿಸಿದೆ ಎಂದಿದ್ದಾರೆ. ಮೊದಲಿಗೆ ದಿನಕ್ಕೆ ಒಮ್ಮೆ ಗಾಯತ್ರಿ ಮಂತ್ರ ಪಠಿಸುತ್ತಿದ್ದೆ. ಆ ಬಳಿಕ ದಿನಕ್ಕೆ 3 ಬಾರಿ, ಬಳಿಕ 9 ಬಾರಿ, ಬಳಿಕ 24 ಬಾರಿ, ಈಗ ದಿನಕ್ಕೆ 100 ಬಾರಿ ಗಾಯತ್ರಿ ಮಂತ್ರವನ್ನು ಪಠಿಸದೆ ನಾನು ಮನೆಯಿಂದ ಹೊರಗೆ ಕಾಲಿಡುವುದಿಲ್ಲ ಎಂದು ರಜನಿಕಾಂತ್ ಅವರು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಅಂದಹಾಗೆ ರಜನಿಕಾಂತ್ ಅವರು ಭಾಗವಹಿಸಿದ್ದ ಮಿಸಸ್ ವೈಜಿಪಿ ಅವರು ತಮಿಳುನಾಡಿನ ಖ್ಯಾತ ಸಮಾಜ ಸೇವಕಿ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ ಮಹಿಳೆ ಮತ್ತು ಪತ್ರಕರ್ತೆಯೂ ಕೂಡ ಹೌದು. ತಮಿಳುನಾಡಿನಾದ್ಯಂತ ಅತ್ಯಂತ ಗೌರವಾನ್ವಿತ ಶಿಕ್ಷಣ ಸಮೂಹವಾದ PSBBಯನ್ನ ಸ್ಥಾಪಿಸಿದ್ದು ಮಿಸಸ್ ವೈಜಿಪಿ ಅವರ ಪತಿ ವೈಜಿಪಿ. ತಮಿಳುನಾಡಿನ ಖ್ಯಾತ ರಂಗಕರ್ಮಿ ವೈಜಿಪಿ ಮತ್ತು ಮಿಸಸ್ ವೈಜಿಪಿ ಅಂದ್ರೆ ರಜನಿಕಾಂತ್ ಅವರಿಗೆ ಅಪಾರ ಅಭಿಮಾನ, ಗೌರವ.